ಹೇ ಗೈಸ್, ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂಥ ಕಾರಣ ಏನಪ್ಪ ಅಂದ್ರೆ ಹೌದು, ಇವತ್ತು ನನ್ನ ಈ ಒಂದು ವಿಡಿಯೋದಲ್ಲಿ 2 ಟಾಪಿಕ್ಸ್ ಇದೆ. ಮೊದಲನೇದಾಗಿ ಸುದೀಪ್ ಅವರು ನಟನೆ ಮಾಡಿರುವಂತಹ ಮಾರ್ಕ್ ಸಿನಿಮಾದ ವ್ಯೂಸ್ಗಳ ಬಗ್ಗೆ. ಸೊ ಇದೀಗ ಚರ್ಚೆ ಆಗ್ತಿರುವಂಥ ವಿಷಯ ಏನಪ್ಪ ಅಂದರೆ ಮಾರ್ಕ್ ಸಿನಿಮಾದ ಏನು ಟ್ರೈಲರ್ ನೆನ್ನೆ ಬಿಡುಗಡೆ ಆಗಿತ್ತಲ್ಲ, ಆ ಒಂದು ಸಿನಿಮಾದ ಟ್ರೈಲರ್ ಇದೀಗ ಅನೇಕ ವ್ಯೂಸ್ಗಳನ್ನ ಪಡೆದಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಅನೇಕ ಫ್ಯಾನ್ಸ್ಗಳಲ್ಲ ಬಟ್ ಪರ ವಿರೋಧ ಮಾಡ್ತಿರುವಂಥದ್ದು ಇನ್ನಿತರ ಅಭಿಮಾನಿಗಳೇನಪ್ಪ ಅಂದರೆ ಈ ಒಂದು ಮಾರ್ಕ್ ಸಿನಿಮಾ ಟ್ರೈಲರ್ ಫೇಕ್ ಆಗಿ ಬಂದಿರುವಂಥದ್ದು ಅನ್ನೋಂಥ ವಿಚಾರದ ಬಗ್ಗೆ ಒಂದಷ್ಟು ಆರೋಪಗಳು ಇದೀಗ ಕೇಳಿ ಬರ್ತಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಇದರ ಜೊತೆಗೆ ಸ್ಮೃತಿ ಮಂದನ ಹಾಗೂ ಪಲಾಶ್ ಅವರ ಒಂದು ರಿಲೇಷನ್ಶಿಪ್ ಬಗ್ಗೆನೂ ಕೂಡ, ಅವರು ಏನು ಮದುವೆ ಆಗ್ತಾರಾ, ಅವ್ರದ್ದು ಆ್ಯಕ್ಚುಲಾಗಿ ಈಗ ಸ್ಟೇಟಸ್ ಏನು ಅವ್ರು ಇಬ್ರದ್ದು ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇದೇ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೇರ್ ಮಾಡೋಣ. ಮೊದಲನೇದಾಗಿ ಮಾರ್ಕ್ ಸಿನಿಮಾದ ವ್ಯೂಸ್ಗಳ ವಿಚಾರಕ್ಕೆ ಬಂದ್ಬಿಡೋಣ. ಹೌದು, ಮಾರ್ಕ್ ಸಿನಿಮಾ ನಮ್ಮ ಕಿಚ್ಚ ಸುದೀಪ್ ಅವರು ನಟನೆ ಮಾಡಿರುವಂಥ ಸಿನಿಮಾ ಆಗಿರುತ್ತೆ. ಈ ಒಂದು ಸಿನಿಮಾದ ಟ್ರೈಲರ್ ನಿನ್ನೆ ಸರಿಸುಮಾರು ಮಧ್ಯಾಹ್ನಕ್ಕೆ ರಿಲೀಸ್ ಆಗಿತ್ತು. ಅದ್ದೂರಿಯಾಗಿ ರಿಲೀಸ್ ಮಾಡಿದ್ರು ನಮ್ಮ ಕಿಚ್ಚ ಸುದೀಪ್ ಅವರು ಆಗಿರ್ಬೋದು ಮತ್ತು ಇನ್ನಿತರ ಡೈರೆಕ್ಟರ್ಸ್ಗಳು ಈ ಒಂದು ಸಿನಿಮಾದ ಟ್ರೈಲರ್ನ ಬಿಡುಗಡೆ ಮಾಡಿರುವಂಥದ್ದು. ಸೊ ಬಿಡುಗಡೆ ಮಾಡಿದಂಥ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ಪ್ರದರ್ಶನ ಪಡೆದಿರುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಸೊ ಈ ಒಂದು ಇದರಲ್ಲಿ ಅನೇಕ ಕಿಚ್ಚ ಸುದೀಪ್ ಅವರ ಪರ ವಿರೋಧಿ ಫ್ಯಾನ್ಸ್ಗಳಾಗಿರ್ಬೋದು. ಸೊ ಅವರು ಇದೀಗ ಹೇಳ್ತಿರುವಂಥ ಹೇಳಿಕೆ ಏನಪ್ಪ ಅಂದರೆ, ಸೊ ನೆನ್ನೆ ನೋಡಿದಾಗ ಮಾರ್ಕ್ ಸಿನಿಮಾದ ಟ್ರೈಲರ್ ಅತಿ ಕಡಿಮೆ ವ್ಯೂಸ್ಗಳನ್ನ ಪಡೆದಿತ್ತು ಕಂಪೇರ್ ಟು ಡೆವಿಲ್ ಸಿನಿಮಾದಕ್ಕೆ. ಸೊ ಇದೀಗ ಇನ್ನೂ ಒಂದು ದಿನವೂ ಕೂಡ ಕೇಳ್ತಿಲ್ಲ. ಬೆಳಗ್ಗೆ ಸೊ ನಿನ್ನೆ ರಾತ್ರಿ ನೋಡಿದಾಗ ತುಂಬ ಕಡಿಮೆ ಇತ್ತು ವ್ಯೂಸ್. ಬೆಳಗ್ಗೆ ಎದ್ದು ನೋಡಿದ್ರೆ ಕೋಟಿನೂ ಕೂಡ ದಾಟಿದೆ ಅಂತ ವಿಚಾರವಾಗಿ ಅಂದರೆ ಕಿಚ್ಚ ಸುದೀಪ್ ಅವರ ಪರ ವಿರೋಧಿ ಇರುವಂತಹ ಫ್ಯಾನ್ಸ್ಗಳು ಧ್ವನಿನೇ ಎತ್ತುತ್ತಿರುವಂಥದ್ದು. ಮತ್ತು ಒಂದಷ್ಟು ಅನೇಕ ನೆಗೆಟಿವ್ ಕಮೆಂಟ್ಸ್ಗಳು ಹಾಕ್ತಿರುವಂಥದ್ದು ಏನಪ್ಪ ಅಂದರೆ ಮಾರ್ಕ್ ಟ್ರೈಲರ್ ಇದೀಗ ಫೇಕ್ ವ್ಯೂಸ್ಗಳನ್ನ ತೊಗೊಂಡಿರುವಂಥದ್ದು ಅಂತ. ಸೊ ಆ್ಯಕ್ಚುಲಾಗಿ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅದು ಅಷ್ಟೊಂದು ಮಾರ್ಕೆಟಿಂಗ್ಸ್ ಇರಲಿಲ್ಲ. ನಮ್ಮ ಕಿಚ್ಚ ಸುದೀಪ್ ಅವರ ಟ್ರೈಲರ್ ರಿಲೀಸ್ ಆಗುತ್ತೆ ಆ ದಿನವೇ ಅಂತ ಅಷ್ಟೊಂದು ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದೊಂದು ಸರ್ಪ್ರೈಸಿಂಗ್ ಅಂತ ಹೇಳೋ ತಪ್ಪಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ ಮಾರ್ಕ್ ಸಿನಿಮಾ ಟ್ರೈಲರ್ ನೆನ್ನೆ ರಿಲೀಸ್ ಆಗ್ತಾ ಇದೆ ಅಂತ. ನಾನು ಏನೋ ಓಪನ್ ಮಾಡಿದ್ರೆ ನೋಡಿದ್ರೆ 15 ಮಿನಿಟ್ಸ್ ಆಗಿಲ್ಲ, ಆಗಲೇ ನನ್ನ ಒಂದು ಹೋಮ್ ಪೇಜಲ್ಲಿ ಇತ್ತು ಮಾರ್ಕ್ ಟ್ರೈಲರ್. ಸೊ ನಂಗೆ ಆಗಲೇ ಗೊತ್ತಾಗಿದ್ದು ರಿಲೀಸ್ ಆಗಿದೆ ಅಂತ. ಸೊ ಇದಾದ ನಂತರ ಕಿಚ್ಚ ಸುದೀಪ್ ಅವರ ಅನೇಕ ವೀಡಿಯೋಸ್ಗಳು ಲಾಂಚ್ ಮಾಡಿದಾಗಿರ್ಬೋದು, ಅನೇಕ ವೀಡಿಯೋಸ್ಗಳು ಬಂತು. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಹೇಳಿದ್ರೆ ಹೌದು, ನನಗೂ ಕೂಡ ಗೊತ್ತಿರಲಿಲ್ಲ. ಇದೀಗ ಅನೇಕ ಅಂದರೆ ಕಡಿಮೆ ವ್ಯೂಸ್ಗಳು ಪಡೆದಿರುವಂಥದ್ದು. ಬೆಳಗ್ಗೆ ಎದ್ದು ನೋಡಿದ್ರೆ ಕೋಟಿಗಟ್ಟಲೆ ವ್ಯೂಸ್ಗಳನ್ನ ಪಡೆದಿರುವಂಥದ್ದು. ಈಗ ನೋಡಿದ್ರೆ 1,50,00,000 ಇದೀಗ ಮಾರ್ಕ್ ಸಿನಿಮಾ ಟ್ರೈಲರ್ ವೀಕ್ಷಣೆ ಪಡೆದಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ಪರ ವಿರೋಧಿ ಮಾಡ್ತಿರುವಂಥ ಅಭಿಮಾನಿಗಳು ಅಂದರೆ ಕಿಚ್ಚ ಸುದೀಪ್ ಅವರ ವಿರೋಧ ಇರುವಂತಹ ಅಭಿಮಾನಿಗಳು ಹೇಳ್ತಿರುವಂಥದ್ದು ಏನಪ್ಪ ಅಂದರೆ ಇದು ಫೇಕ್ ವ್ಯೂಸ್ಗಳು ಅಂತ. ಆ್ಯಕ್ಚುಲಾಗಿ ಇಲ್ಲಿ ನಡೆದಿರುವಂಥದ್ದು ಏನಪ್ಪ ಅಂದರೆ, ಆ ಒಂದು ಯೂಟ್ಯೂಬ್ ಟೀಮ್ ಮತ್ತು ಮಾರ್ಕ್ ಸಿನಿಮಾದ ಚಿತ್ರತಂಡ ಅಂದರೆ ಮಾರ್ಕ್ ಸಿನಿಮಾದ ಕ್ರೂ ಮೆಂಬರ್ಸ್ಗಳು ಒಂದು ಯೂಟ್ಯೂಬ್ನಲ್ಲಿ ಆ್ಯಡ್ಸ್ ಹೋಗುವಂಥ ಮುಖಾಂತರ ವ್ಯೂಸ್ಗಳು ಕೂಡ ಬರುತ್ತೆ. ಅಂದರೆ ಯೂಟ್ಯೂಬ್ನಲ್ಲಿ ಆ್ಯಡ್ಸ್ ಹಾಕಿದ್ರೆ, ಅಂದರೆ ನೀವು ಬೇರೆ ವೀಡಿಯೋನ ನೋಡ್ತೀರಿ ಅಂತ ಹೇಳಿದ್ರೆ ಆ ಒಂದು ಆ್ಯಡ್ಸ್ ಬರುತ್ತಲ್ಲ, ಆ ಒಂದು ಇದರಲ್ಲಿ ಮಾರ್ಕ್ ಸಿನಿಮಾ ಆ್ಯಡ್ ಬಂದರೂ ಕೂಡ ಅದಕ್ಕೆ ಒಂದು ವ್ಯೂ ಕೌಂಟ್ ಆಗುತ್ತೆ. ಅಂದರೆ ಇದು ಕೂಡ ಮಾರ್ಕೆಟಿಂಗ್ ಸ್ಕಿಲ್ ಆ ಒಂದು ಚಿತ್ರತಂಡದ್ದು. ಸೊ ಈ ಒಂದು ಕಾರಣದಿಂದ ಪ್ರಾಬಬ್ಲಿ ವ್ಯೂಸ್ಗಳು ಅತಿ ಹೆಚ್ಚು ಆಗಿದೆ. ಅಂದರೆ ಇದು ಫೇಕ್ ವ್ಯೂಸ್ ಅಂತ ಯಾರೂ ಹೇಳೋ ಆಗಿಲ್ಲ, ಇದು ಜಸ್ಟ್ ಮಾರ್ಕೆಟಿಂಗ್ ಸ್ಕಿಲ್. ಹೌದು, ಇದು ಫೇಕ್ ವ್ಯೂಸ್ ಅಲ್ಲ. ಅಂದರೆ 1 ಕೋಟಿ ಅದು ರಿಯಲ್ ವ್ಯೂಸ್ ಆಗಿರುತ್ತೆ, ಇದು ಫೇಕ್ ವ್ಯೂಸ್ ಅಲ್ಲ. ಸೊ ಇದು ಒಂದು ಕ್ಲಾರಿಫಿಕೇಷನ್ ನನ್ನ ಕಡೆಯಿಂದ. ಸೊ ಇದೀಗ ಇನ್ನೊಂದು ವಿಚಾರ, ಸ್ಮೃತಿ ಮಂದನ ಹಾಗೆ ಪಲಾಶ್ ಅವರ ರಿಲೇಷನ್ಶಿಪ್ನ ಬಗ್ಗೆ. ಅದು ತುಂಬ ಜನಕ್ಕೆ ಗೊತ್ತಿರ್ಬೋದು. ನವೆಂಬರ್ 23-24ಕ್ಕೆ ಸ್ಮೃತಿ ಮಂದನ ಅವರ ಮದುವೆ ಇತ್ತು. ಸೊ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ಅವತ್ತೇ ತಿಳಿಸಿರುವಂಥದ್ದು. ಕಾರಣ ಏನಪ್ಪ ಅಂದರೆ, ಸ್ಮೃತಿ ಮಂದನ ಅವರ ತಂದೆಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಹಠಾತ್ ಹೃದಯಾಘಾತ ಆಗಿರುವಂಥ ಕಾರಣದಿಂದ ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತು ಮತ್ತು ಒಂದು ಮದುವೆ ಕ್ಯಾನ್ಸಲ್ ಆಯಿತು. ಸೊ ಇದೀಗ ಬರ್ತಿರುವಂಥ ನ್ಯೂಸ್ ಮತ್ತು ಸ್ಮೃತಿ ಮಂದನ ಕೊಟ್ಟಿರುವಂಥ ಒಂದು ಸ್ಟೋರಿ, ಹಾಗೆ ಪಲಾಶ್ ಅವರು ಕೊಟ್ಟಿರುವಂಥ ಒಂದು ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಸ್ಮೃತಿ ಮಂದನ ಅವರು ನಾನು ಕ್ರಿಕೆಟಿಂಗಲ್ಲಿ ನನ್ನ ಕೆರಿಯರ್ನ ಬೆಳೆಸ್ಕೊಳ್ತಾ ಹೋಗ್ತೀನಿ ಅನ್ನುವಂಥ ರೀತಿಯಲ್ಲಿ ಸ್ಮೃತಿ ಮಂದನ ಅವರು
ಕೊಟ್ಟಿರುವಂಥದ್ದು. ಮತ್ತು ನಮ್ಮದೇ ಆದಂಥ ಪ್ರೈವಸಿ ಇದೆ. ನಾನು ಪ್ರೈವೇಟಾಗಿರುವಂಥ ಪರ್ಸನ್. ನಾನು ಈ ವಿಚಾರವನ್ನು ಹೇಳ್ತಿದ್ದೀನಿ ಯಾಕೆ ಅಂತ ಹೇಳಿದ್ರೆ, ನನಗೆ ಸ್ವಲ್ಪ ಪೇಸ್ ಬೇಕು ಅದರ ಕಡೆಯಿಂದ ಅಂತಲೂ ಕೂಡ ಸ್ಮೃತಿ ಮಂದನ ತಿಳಿಸಿರುವಂಥದ್ದು. ಈ ಒಂದು ವಿಚಾರದ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ಬಿಟ್ರಿ ಅಂತ ಡೈರೆಕ್ಟಾಗಿ ಅಭಿಮಾನಿಗಳಿಗೆ ಹೇಳಿರುವಂಥದ್ದು. ಮತ್ತು ಕಾಲ್ ಆಫ್ ಮಾಡೋಣ ಅಂತ, ಅಂದರೆ ಬಿಟ್ಬಿಡೋಣ ಅಂತ ರಿಲೇಷನ್ನ ಬಿಟ್ಬಿಡೋಣ ಅಂತ ರೀತಿಯಲ್ಲಿ ಸ್ಮೃತಿ ಮಂದನ ಹೇಳ್ಕೊಂಡಿಲ್ಲ. ಸೊ ಎಂಗೇಜ್ಮೆಂಟ್ ಏನು ಮದುವೆ ಬಗ್ಗೆ ಎಲ್ಲೂ ಕೂಡ ಆಚೆ ಹೇಳ್ಕೊಂಡಿಲ್ಲ ಸ್ಮೃತಿ ಮಂದನ ಅವರು. ಬಟ್ ಇದೀಗ ಈ ಕಡೆ ಬಂದರೆ ಒಂದಷ್ಟು ಅನೇಕ ನೆಗೆಟಿವ್ ಕಮೆಂಟ್ಸ್ಗಳು ಬರ್ತಿರುವಂಥದ್ದು ಪಲಾಶ್ ಅವರ ವಿರುದ್ಧವಾಗಿ. ಪಲಾಶ್ ಅವರಿಗೆ ಗರ್ಲ್ ಫ್ರೆಂಡ್ ಇದ್ದಾರೆ, ಆ ರೀತಿ ಇದ್ದಾರೆ, ಈ ರೀತಿ ಇದ್ದಾರೆ, ಮತ್ತು ಅವ್ರಿಗೆ ಈಗಾಗಲೇ ರಿಲೇಷನ್ಶಿಪ್ ಇದೆ, ಹಂಗೆ ಹಿಂಗೆ ಅನ್ನೋಂಥ ವಿಚಾರಗಳು ಬರ್ತಿರುವಂಥದ್ದು. ಅದು ಸ್ಮೃತಿ ಮಂದನ ಜೊತೆ ರಿಲೇಷನ್ಶಿಪ್ ಇಲ್ಲ ಅಂತಲ್ಲ, ಬೇರೆಯವ್ರ ಜೊತೆ ಇಟ್ಕೊಂಡಿದ್ದಾರೆ ಅಂತ ರೀತಿಲಿ. ಸೊ ಈ ಒಂದು ವಿಚಾರದ ಬಗ್ಗೆ ಪಲಾಶ್ ಅವರಿಗೆ ಅತಿ ಹೆಚ್ಚು ನೆಗೆಟಿವ್ ಕಮೆಂಟ್ಸ್ಗಳು ಈಗಲೂ ಕೂಡ ಬರ್ತಿರುವಂಥದ್ದು. ಅವರಿಬ್ಬರು ಇನ್ಸ್ಟಾಗ್ರಾಮಲ್ಲಿ ಹೋಗಿ ನೋಡಿದ್ರೆ ಅವರಿಬ್ಬರು ಕೂಡ ಅನ್ಫಾಲೋ ಕೂಡ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಅವ್ರದ್ದೇ ಆದಂಥ ಒಂದು ಪೋಸ್ಟ್ಗಳು ಕೂಡ ಅನೇಕ ಡಿಲೀಟ್ ಆಗಿದೆ. ಸ್ಮೃತಿ ಮಂದನ ಅವರು ಪರ್ಸ್ನಲಿ ಇವೆಲ್ಲ ಡಿಲೀಟ್ ಮಾಡ್ಕೊಂಡಿರುವಂಥದ್ದು. ಬಟ್ ಪಲಾಶ್ ಅವರು ಇನ್ನೂ ಕೂಡ ಸ್ಮೃತಿ ಮಂದನ ಅವರ ಫೋಟೋಗಳನ್ನ ಅವ್ರದ್ದೇ ಆದಂಥ ಒಂದು ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇನ್ನೂ ಕೂಡ ಇರಿಸ್ಕೊಂಡಿರುವಂಥದ್ದು. ನೀವು ಆ ಒಂದು ಪೋಸ್ಟ್ಗಳಲ್ಲೂ ಹೋಗಿ ನೋಡೋರು ಗೊತ್ತಾಗುತ್ತೆ ಅದು ಪಲಾಶ್ ಅವ್ರಿಗೆ ಎಷ್ಟು ನೆಗೆಟಿವ್ ಕಮೆಂಟ್ಸ್ಗಳು ಇದೀಗ ಬರ್ತಿರುವಂಥದ್ದು ಅಂತ. ಸೊ ಪಲಾಶ್ ಅವರು ಈ ಒಂದು ವಿಚಾರದ ಬಗ್ಗೆ ಧ್ವನಿನೇ ಎತ್ತಿರುವಂಥದ್ದು ಏನಪ್ಪ ಅಂದರೆ, ನಾನು ಕೂಡ ಈ ಒಂದು ರಿಲೇಷನ್ಶಿಪ್ನ ಕಟ್ ಮಾಡ್ತೀನಿ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ಕೊಂಡಿರುವಂಥದ್ದು. ಸೊ ಈ ಒಂದು ವಿಚಾರದ ಬಗ್ಗೆ ಗಂಭೀರ ಆರೋಪವನ್ನು ತಗೊಂಡು ನಾನು ಕೂಡ ಕಂಪ್ಲೇಂಟ್ನ ಮಾಡಿಸ್ತೀನಿ, ನನ್ನ ಟೀಮ್ ಕಡೆಯಿಂದ ಕಂಪ್ಲೇಂಟ್ ಕೂಡ ಹೋಗುತ್ತೆ ಅಂತಲೂ ಕೂಡ ಪಲಾಶ್ ಅವರು ತಿಳಿಸಿರುವಂಥದ್ದು. ಸೊ ಇದೀಗ ಒಂದಷ್ಟು ಗಾಸಿಪ್ಸ್ಗಳು ಇರುವಂಥದ್ದು, ಅವರಿಬ್ಬರ ರಿಲೇಷನ್ಶಿಪ್ ಈಗಾಗಲೇ ಕಟ್ಟಾಗಿದೆ ಅಂತ. ಇನ್ನೊಂದಷ್ಟು ಗಾಸಿಪ್ಸ್ಗಳು ಇರುವಂಥದ್ದು, ಮತ್ತೆ ಅವರು ಎಂಗೇಜ್ ಆಗಿ ಮತ್ತೆ ಮದುವೆ ಆಗ್ತಾರೆ ಅಂತ. ನೋಡೋಣ ಏನೇನೆಲ್ಲ ಆಗುತ್ತೆ ಅಂತ. ಸ್ಮೃತಿ ಮಂದನ ಅವರು ಹೇಳ್ಕೊಂಡಿರುವಂಥದ್ದು ಏನಪ್ಪ ಅಂದರೆ, ನಾನು ನನ್ನ ಕ್ರಿಕೆಟ್ ಕೆರಿಯರ್ನ ಇನ್ನೂ ತುಂಬ ಚೆನ್ನಾಗಿ ಬೆಳೆಸ್ಕೊಳ್ತೀನಿ, ಮತ್ತು ನಾನು ನಮ್ಮ ಇಂಡಿಯಾ ಟೀಮ್ಗೆ ನನ್ನ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡ್ತೀನಿ ಅಂತಲೂ ಕೂಡ ಸ್ಮೃತಿ ಮಂದನ ಕೂಡ ಹೇಳಿರುವಂಥದ್ದು. ಸೊ ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಮಿಸ್ ಮಾಡೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.